ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿವಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಬದುಕಬೇಕು ನಾವು ನಮಗಾಗಿ. ತುಂಬ ಜನ ಹೇಳೋದನ್ನ ಕೇಳ್ತಿರ್ತಾನೆ, ನಾವು ಇನ್ನೊಬ್ರಿಗೆ ಬದುಕಿದ್ದೇವೆ. ಖಂಡಿತ ಇಲ್ಲ. ನಾವು ಬದುಕಬೇಕಾಗಿರುವುದು ನಮಗೋಸ್ಕರವೇ. ನೆನಪಿಟ್ಟುಕೊಳ್ಳಿ, ನಮ್ಮ ಈಗೋಗೋಸ್ಕರ ಬದುಕಬೇಕು ಮಕ್ಕಳೇ. ನಮ್ಮ ಅಹಂಕಾರಕ್ಕೋಸ್ಕರ ಬದುಕಬೇಕು. ನಾವು ಕಟ್ಕೊಂಡಿರೋ ಕೋಟೆ ಇದು, ಆರ್ಮುಗಂ ಕೋಟೆ ಕಣೋ ಇದು ಅಂತ ಒಂದು ಪಿಕ್ಚರಲ್ಲಿ ರವಿಶಂಕರ್ ಹೇಳಿದ್ರೆ, ಈ ರವಿಶಂಕರ್ ಹೇಳ್ತಿದ್ದಾನೆ, ಇದು ನಿಮ್ಮ ಕೋಟೆ ಕಣ್ರಿ. ಹೌದು, ನಿಮ್ಮ ಗಂಡ, ನಿಮ್ಮ ಯಜಮಾನ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಅಮ್ಮ ಅಪ್ಪ, ಅದು ಪುಟ್ ಗುಡಿಸ್ಲಿರ್ಬೋದು. ಅದು ನಿಮ್ಮ ಕೋಟೆಯೇ, ನಿಮ್ಮ ಅರಮನೆಯೇ. ನಿಮಗೋಸ್ಕರವೇ ಬದುಕಬೇಕು. ನಿಮಗೋಸ್ಕರ. ನೀವು ಓದಿರೋದು ಅದು ನಿಮಗೋಸ್ಕರ, ಇನ್ನೊಬ್ಬರಿಗೋಸ್ಕರ ಅಲ್ಲ. ತುಂಬ ಜನ ಅದು ಮಾಡೋದು ತಪ್ಪು. ಯಾರಿಗೋಸ್ಕರನೋ ಎಲ್ಲ. ನಮ್ಮ ಆತ್ಮ ತೃಪ್ತಿ, ನಮ್ಮ ಆತ್ಮ ಹೇಳುತ್ತೆ, ಇದು ಸಾಕಾಗಿಲ್ಲ ಕಣೋ, ಎತ್ಕೊಳ್ಳೋ ಅನ್ನತ್ತೆ. ಇದು ಬೇಕು ಕಣೋ ನನಗೆ ಅಂತ ಹೇಳುತ್ತೆ. ಬೇಕು, ಈ ಕಾರ್ ಬೇಕು, ಈ ಚಪ್ಪಲಿನೇ ಹಾಕ್ಬೇಕು. ಸಿಂಪಲ್ ಚಪ್ಪಲಿ ಹೌದು, ಒಂದೊಳ್ಳೆ ಬಟ್ಟೆ ನಮ್ಗೆ ಅನ್ಸುತ್ತೆ, ಈ ಬಟ್ಟೆ ಬೇಕು ಕಣೋ ನನಗೆ, ಇದು ಹಾಕ್ಬೇಕು. ಈ ವಾಚ್ ಕಟ್ಟಬೇಕು ಅನ್ಸುತ್ತೆ ನಮಗೆ, ಈ ವಾಚ್ ಕಟ್ಟಬೇಕು. ಎಸ್, ಈ ಒಂದು ಸೈಕಲ್ ತಗೋಬೇಕು ನಮಗೋಸ್ಕರ, ಈ ಬೈಕ್ ತಗೋಬೇಕು ನಮಗೋಸ್ಕರ, ಈ ಕಾರ್ ತಗೋಬೇಕು ನಮಗೋಸ್ಕರ. ಇನ್ಯಾರಿಗೋಸ್ಕರ ನಾವು ಹೋದ್ವಿ ಅಂದ್ರೆ ಮುಳುಗ್ತೀವಿ ನಾವು. ತುಂಬಾ ಜನ ಅದನ್ನ ಮಾಡಿ ಮುಳುಗಿರೋರು ಉಂಟು. ನಾವು ನಮಗೋಸ್ಕರ, ನಮಗೊಂದು ಅಹಂ ಇದೆ, ನನಗೆ ಮದುವೆ ಆಗ್ಬೇಕು, ನನಗೆ ಬೇಕು, ನನ್ನ ಸಮಾಜದಲ್ಲಿ ಒಬ್ಬ ಪುರುಷ, ನನಗೊಂದು ಕುಟುಂಬ, ನನ್ನ ಕನಸಿದೆ, ಕೆಲವೊಂದು ಆಗ್ಲಿಲ್ಲ, ಅದನ್ನ ನಮ್ಮ ಮಕ್ಕಳ ರೂಪದಲ್ಲಿ ನಾನು ನೋಡ್ಬೇಕು. ನನ್ನ ಮಗ ಹಿಂಗೆ ಓದಬೇಕು, ನನ್ನ ಮಗಳು ಇಂಥ ಒಂದು ಕೆಲಸದಲ್ಲಿ ಸೇರ್ಬೇಕು, ಕಲೆಕ್ಟರ್ ಆಗ್ಬೇಕು. ಇದು ನನ್ನ ಈಗೋ. ನೆನ್ಪಿಟ್ಕೊಳ್ಳಿ, ಇದು ನಾನು ಕಟ್ಟಿದ ಕೋಟೆ ಕಣೋ ಇದು ಅನ್ನತಕ್ಕಂಥದಕ್ಕೋಸ್ಕರ ಬದುಕಬೇಕು ಮಕ್ಕಳು. ಯಾರಿಗೋಸ್ಕರನೂ ಬದುಕೋದನ್ನ ಬಿಟ್ಟು ಬಿಡಿ. ನಾವು ನಮ್ಮ ನಗುವಿಗೋಸ್ಕರ ಬದುಕಬೇಕು. ಯಾಕೆ ಗೊತ್ತಾ? ನಮ್ಮ ನಗುಗೋಸ್ಕರನೇ ನಾವು ಬದುಕಬೇಕು ಮಕ್ಕಳೇ. ನಮಗೆ ನೋವನ್ನು ನೀಡುವವರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಕಾಯ್ತಿದ್ದಾರೆ ಅವರು. ನಾವು ನಗು ನಿಲ್ಸೋದನ್ನೇ ಕಾಯ್ತಿದ್ದಾರೆ. ನಾವು ಕಣ್ಣೀರು ಹಾಕೋದನ್ನೇ ಕಾಯ್ತಿದ್ದಾರೆ ಅವರು. ನಾವು ದುಃಖ ಪಡೋದನ್ನೇ ಕಾಯ್ತಿದ್ದಾರೆ ಅವರು. ನಾವು ಬಾಧೆ ಪಡೋದನ್ನೇ ಅವ್ರು ಕಾಯ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ, ನಮ್ಮ ನಗುವಿಗೋಸ್ಕರ ನಾವು ನಗ್ನಗ್ತಾ ಬದುಕಬೇಕು. ನಗ್ತಲೇ ಇರ್ಬೇಕು. ನಾವು ತೋರ್ಸ್ಕೋಬಾರ್ದು ನಮ್ಮ ದುಃಖ ಎಲ್ಲ ಯಾರ ಹತ್ರನೇ ಹೇಳ್ಕೋವೇ ನಾನು ಚೆನ್ನಾಗಿದೆ. ನಮ್ಮ ಗುರುಗಳು ನೋಡ್ಬೇಕು, ಒಬ್ಬ ಬಂಡೆಗಲ್ಲು ಅದು. ಯಾವಾಗ್ಲೂ ಸದಾ ನಗು ಮುಖ. ನಾನು ಅವ್ರ ಹತ್ರ ಕಲಿತೆ. ಒಂಥರ ನಾನು ಯಾವಾಗ್ಲೂ ಭಾರದಲ್ಲಿ ಇರ್ತಿದ್ದೆ. ತುಂಬಾ ದೊಡ್ಡ ಕುಟುಂಬ, ಏನೋ ಆಗ್ಬಿಡುತ್ತೆ. ನಿಮ್ ಭಾರ ಮುಖ ಹಿಂಗ್ ಇಟ್ಕೊಬಿಟ್ರೆ ಆಗಲಕಾಯಿ ತಿಂದಂಗೆ ಒಳ್ಳೆ ಎಳ್ಳೆಣ್ಣೆ ಕುಡ್ದಂಗೆ ಮುಖ ಹಿಂಗ್ ಇಟ್ಕೊಂಡಿದೀಯಲ್ಲೋ, ಇದೇನೋ ಇದು. ಸರಿ, ಹಿಂಗ್ ಮುಖ ಇಟ್ಕೊಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಇನ್ನೂ ದಿಗುಲ್ ತುಂಬ್ಕೊಬಿಡುತ್ತೋ. ಬಂದದ್ದನ್ನ ನಗನಗ್ತ ಸ್ವೀಕರಿಸೋ. ಬಂದದ್ದು ಬರಲಿ, ಭಗವಂತನ ದಯೆ ಹೊಂದಿರಲಿ, ಅವನೇ ದಾರಿ ತೋರಿಸ್ತಾನೆ. ನಿನ್ ಪಾಡಿಗೆ ನಿನ್ ಕರ್ತವ್ಯ ಮಾಡ್ತಾ ಹೋಗೋ. ಏನಕ್ಕೂ ಭಯಪಡ್ಬೇಕು? ಏನಾಗ್ಬಿಟ್ಟಿದೆ? ಮೋಸ ಮಾಡಿದವರು, ಎಂತೆಂಥದ್ದು ಬದುಕಿರೋರು ಎಷ್ಟು ಧೈರ್ಯವಾಗಿ ಓಡಾಡ್ಕೊಂಡಿದ್ದಾರೆ. ನೀನ್ ಏನೋ ಇದು ಅಂತ ಅವ್ರನ್ನ ನಾನು ತಿದ್ದಿದ್ರು ಮಕ್ಕಳೇ. ಆವತ್ತಿಂದ ಆ ನಗುವನ್ನ ನಾನು ಕಲಿತೆ. ಏನಾದ್ರೂ ಬರ್ಲಿ ಬಿಡು, ನಗ್ನಗ್ತಾ ಸ್ವೀಕರಿಸೋಣ. ನೀವು ನಗುತ್ತಾ ಸ್ವೀಕರಿಸಿ. ನಿಮ್ ದುಃಖ ಹಂಚ್ಕೊಳಕ್ ಹೋಗ್ಬೇಡಿ, ನೋವು ಹೇಳ್ಕೊಳಕ್ ಹೋಗ್ಬೇಡಿ.
ಅದಕ್ಕೋಸ್ಕರ ಕಾಯ್ತಿರ್ತಾರೆ. ನೀವು ನೋವು ಪಡುವುದನ್ನೇ ನೋಡಲು ಕಾಯುತ್ತಿದ್ದಾರೆ. ನಿಮ್ಮ ನಗುವಿಗೋಸ್ಕರ ನೀವು ಬದುಕಬೇಕು. ನಿಮ್ಮ ನಗುಗೋಸ್ಕರ ನೀವೇ ಬದುಕು. ನಗ್ತ ತಗೊಳ್ಳಿ. ನೀವು ಕಣ್ಣೀರು ಹಾಕಿದ್ರೆ ಸಾಕು, ಹಿಂಗೆ ನೋಡ್ತಿರ್ತಾರೆ ಒಳಗಡೆ ಏನು ಗೊತ್ತಾ, ಬಾ ನಾನೊಬ್ಬನೇ ಬಾಧಲ್ಲಿದ್ದೇನೆ, ಇವನು ಬಾಧಲ್ಲಿದ್ದಾನೆ ಕಣೋ ಅನ್ನತಕ್ಕಂಥದ್ದು. ಸಂತಾಪ ಅನ್ನೋದು ಸುಳ್ಳು. ಅದು ಅವನು ಒಳಗಡೆ ವಿಕೃತಿ. ಮನುಷ್ಯ ಕಲಿಯುಗಕ್ಕೆ ನೆನ್ಪಿಟ್ಕೊಳ್ಳಿ, ರಾಮಾವತಾರದಲ್ಲಿ ರಾಕ್ಷಸರು ಎಲ್ಲೋ ಇದ್ದ. ಅವನು ರಾವಣಾಸುರ ಇನ್ನೊಂದು ದೇಶ, ಅವನು ಶ್ರೀಲಂಕಾ ಇನ್ನೊಂದು ದೇಶ, ಅಯೋಧ್ಯ ಇನ್ನೊಂದು ದೇಶ. ಎಲ್ಲಿಗೆಲ್ಲಿಯ ಸಂಬಂಧ ಯೋಚನೆ ಮಾಡಿ ನೋಡಿ. ದ್ವಾಪರ ಯುಗಕ್ಕೆ ಬರ್ತಿದ್ದಾಗಿಯೇ ಆ ರಾಕ್ಷಸರುಗಳು ಒಂದೇ ಮನೇಲಿದ್ರು. ದುರ್ಯೋಧನ, ಧರ್ಮರಾಯ, ಧೃತರಾಷ್ಟ್ರ, ಪಾಂಡವರು. ದೊಡ್ಡಪ್ಪ, ದೊಡ್ಡ ಆಲದ ಮರ. ಅವನು ಮಗ ಮಾಡ್ತಿದ್ದಂಥ ಅಷ್ಟೂ ಕುಚೇಷ್ಟಗಳನ್ನ ನೋಡ್ಕೊಂಡು ಅವನಿಗೆ ಬೆನ್ನಿಗೆ ಪ್ರೋತ್ಸಾಹಿಸ್ತು. ಸುಮ್ಮನೆ ಮೌನವಾಗಿರ್ತಿದ್ದ, ನನಗೇನು ಗೊತ್ತಿಲ್ಲ ಅಂತ. ಅವನಿಗೆಲ್ಲ ಗೊತ್ತು. ಗೂಢಾಚಾರರ ಮುಖಾಂತರ ಎಲ್ಲ ತಿಳ್ಕೊತಿದ್ದ. ಏನ್ ಬೇಕೋ ಮಾಡಿ ಸ್ವಾಮಿ ಈ ಥರ ಮಾಡ್ತಾನೆ. ಹೌದಾ, ಸರಿ ಸ್ವಾಮಿ ಹಿಂಗಾಗ್ಬಿಟ್ಟಿದ್ದೆ. ವಿಷ ಇಟ್ಟಿದ್ದಾನೆ ಅವನು, ನೆನ್ಪಿಟ್ಕೊಳ್ಳಿ. ಕಾರ್ಕೂಟಕ ಸರ್ಪಗಳನ್ನ ಬಿಟ್ಟಿದ್ದಾನೆ ಭೀಮನನ್ನ. ಭೀಮ ಒಬ್ಬ ಇದ್ರೆ ಪಾಂಡವನ್ನ ಕಾಪಾಡ್ಬಿಡ್ತಾನೆ ಅಂತ. ಅವನೊಬ್ಬನ್ನ ತೊಡೆದಾಕ್ಬಿಟ್ರೆ ಮುಂದಕ್ಕೆ ಚಕ್ರವರ್ತಿ ನಾನು ಆಗೋದಕ್ಕೆ ಯಾರು ತಡೆಯೋಕ್ಕಾಗೋದಿಲ್ಲ ಅಂತ ಭೀಮನ ಮೇಲೆ ಅಷ್ಟೂ ಪ್ರಯತ್ನಗಳನ್ನ ಮಾಡ್ತಾನ. ತುಂಬಾ ಚಿಕ್ಕ ವಯಸ್ಸಿಂದಲೇ ಒಂದೇ ಮನೇಲಿ ಇತ್ಕೊಂಡು ನಗ್ನಗ್ತ. ಅದೇ ಕಲಿಯುಗಕ್ಕೆ ಬರುತ್ತಿದ್ದಾಗಿಯೇ ನಮ್ಮ ಒಳಗಡೆಯೇ ಎಷ್ಟೋ ರೀತಿಯ ವಿಕೃತಿಗಳಿದ್ದಾವೆ. ಮೇಲ್ನೋಟಕ್ಕೆ ಮನುಷ್ಯ ಸಾರ್ ನೀವು ತುಂಬಾ ಚೆನ್ನಾಗಿರ್ಬೇಕು ಸಾರ್ ಅಂತಾನೆ. ಅವನೊಳಗಡೆ ಏನ್ ಗೊತ್ತಾ, ಇವನು ಯಾವಾಗ ಹಾಳಾಗ್ತಾನೋ, ಇವನು ಯಾವಾಗ ದುಃಖಕ್ಕೆ ಬೀಳ್ತಾನೆ, ಇವನು ಯಾವಾಗ ಕಣ್ಣೀರಿಗೆ ಬೀಳ್ತಾನೆ, ಇವನು ಯಾವಾಗ ಮಣ್ಣಾಗ್ತಾನೆ ಅಂತಲೇ ಕಾಯ್ತಿರೋದು. ನೀವು ನಂಬಲ್ಲ, ನಿಜ ಹೇಳ್ತಾನೆ. ವಾಗ್ದೇವಿ ಮೇಲೆ ಯಾರಾದರೂ ಒಂದು ಬಾರಿ ಜಾತಕ ಕೇಳಿಬಿಟ್ಟು ಮತ್ತೊಮ್ಮೆ ಒಂದು 6 ತಿಂಗಳು ಒಳಗಡೆ ಬಂದರೆ ಇಲ್ಲಿ ಕಂಪಿಸುತ್ತೆ ಮಕ್ಕಳು. ಅಯ್ಯೋ ನಾನು ಮಾರ್ಗೋಪಾಯ ಮಾಡಿದ್ದು ಇವ್ರಿಗೆ ಫಲಿಸ್ಲಿಲ್ವಾ, ಭಗವತಿ ಅಮ್ಮ ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ಕೊಟ್ಟು ಕಳಿಸೋದ್ನಲ್ಲ ತಾಯಿ, ಅದೆಷ್ಟು ತಪ್ಪಿಸ್ತೇನೆ ಅವ್ರನ್ನ ಗದರ್ತೇನೆ ಕೂಡ, ದುಡ್ಡು ಜಾಸ್ತಿ ಆಯ್ತಾ ಅಂತ. ಮೊನ್ನೆ ಕೂಡ ಒಂದು ತಾಯಿ ಜೀವ ಹೇಳೋಕೆ ಇಷ್ಟ ಇಲ್ಲ, ಸರಿ ಕದಡು ಬಿಡ್ತು ಇಲ್ಲೋ ಮನಸ್ಸಲ್ಲಿ, ಸರಿ ಏನೋ ಹೇಳಿ ಒಂದು ಸಮಾಧಾನ ಮಾಡಿ ಕಳಿಸಿದ್ದಾಯ್ತು. ಕಾಯ್ತಿರ್ತಾರೆ, ನಮಗ್ ಲಾಭ ಬಂದ್ರೆ ಸಾಕು, ನಿನ್ನ ಬಾಧೆ ಕಟ್ಕೊಂಡು ನಮಗೇನಾಗ್ಬೇಕು ಅಂತ. ಬದುಕಬೇಕು ನಾವು ನಮ್ಮ ನಗುವಿಗೋಸ್ಕರ. ಲೋಕ ತುಂಬಾ ಜನ ನಿಮ್ಮ ಕಣ್ಣೀರಿಗೋಸ್ಕರ ಕಾಯ್ತಿದ್ದಾರೆ, ನಿಮ್ಮ ನೋವಿಗೋಸ್ಕರ ಕಾಯ್ತಿದ್ದಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ಬೆಳಕಾಗಿ ನೀವು ಬದುಕಬೇಕು, ನೆನಪಿಟ್ಟುಕೊಳ್ಳಿ ಮಕ್ಕಳೇ. ನೀವು ಬೆಳಕಾಗಿ, ನಿಮ್ಮ ಕುಟುಂಬಕ್ಕೆ ನೀವು ಬೆಳಕೆ, ನಿಮಗೆ ನೀವು ಬೆಳಕೆ. ಯಾರಿಗೋ ಟಾರ್ಚ್ ಹಿಡಿಯೋದು ಬಿಡಿ, ನಿಮಗೆ ಟಾರ್ಚ್ ಇಟ್ಕೊಂಡು ಮುಂದಕ್ಕೆ ಹೋಗಿ. ನಿಮ್ಮ ಕುಟುಂಬಕ್ಕೆ ಅಟ್ಲೀಸ್ಟು. ಊರಿಗೆಲ್ಲ ಟಾರ್ಚ್ ಆಮೇಲೆ, ಸೂರ್ಯನಿಗೆ ಟಾರ್ಚ್ ಇಡೋದು ಆಮೇಲೆ. ನಿಮಗೆ ಬೆಳಕಿಟ್ಕೊಳ್ಳಿ. ನಿಮ್ಮ ಒಳಗಡೆ ಒಂದು ಬೆಳಕಿದೆಯಲ್ಲ, ಅದನ್ನು ಜಾಗೃತ ಮಾಡಿ, ಅದಕ್ಕೊಂದು ಎಣ್ಣೆ ಹಾಕ್ಕೊಳ್ಳಿ, ಅದಕ್ಕೊಂದು ತುಪ್ಪ ಹಾಕ್ಕೊಳ್ಳಿ. ಯಾಕೆಂದ್ರೆ ನಿಮ್ಮನ್ನ ಕತ್ತಲಿಗೆ ದೂಡಲು ತುಂಬಾ ಜನ ಕಾಯ್ತಿದ್ದಾರೆ. ಪೆದುಗುಂಡುಗಳ, ನೀವು ಅಂದ್ಕೊಂಡಿದ್ದೀರಾ ನಾನು ಬೆಳಕು, ನಿಮ್ಮನ್ನು ತಳ್ಳೋಕೆ ಕಾಯ್ತಿದ್ದಾರೆ. ತಳ್ಳೋಕೆ ನಾನು ಲಕ್ಷಾಂತರ ಜಾತಕಗಳ ನೋಡಿರುವ ಅನುಭವದ ಮೇಲೆ ಹೇಳ್ತಿದ್ದೇನೆ. ದಯಮಾಡಿ ನಂಬಿ, ನೀವು ನಿಮಗೋಸ್ಕರ ಬೆಳಕು, ನಿಮ್ಮ ಕುಟುಂಬಕ್ಕೋಸ್ಕರ ಬೆಳಕು, ಬೇರೆಯವ್ರ ಬೆಳಕು ಆಮೇಲೆ. ಕಾಯ್ತಿರ್ತಾರೆ ಹೆಜ್ಜೆ ಹೆಜ್ಜೆಗೂ. ನಿಮ್ಗೊಂದು ಆಫೀಸು, ನೀವು ಬೆಳಗ್ಗೆ ಸಹಿಸೋಲ್ಲ. ನಿಮ್ಮನ್ನ ಕೆಲಸನ ತೆಗೆಸೋಕೆ, ನಿಮ್ಮ ಪ್ರಮೋಷನ್ ಇಳಿಸೋಕೆ, ನಿಮ್ಮ ಇನ್ಕ್ರಿಮೆಂಟ್ ಇಳಿಸೋಕೆ. ಒಳ್ಳೆ ಸಂಬಂಧ ಬಂದಿದೆ ನಮ್ಮ ಮಗಳಿಗೆ, ಅಬ್ಬಾ ಮನೇಲೆ ದುಶ್ಮನ್ ಕಾ ಅಂದ್ರೆ ಕಹಿನಯೇ ಬಗಲ್ ಮೇ. ಮೊನ್ನೆ ಅಹಮದ್ ಬಾಯಿ ಹೇಳಿದ್ದು, ಅನ್ನ ఎక్కడా చూడలేదన్న దుష్మన్, మనతోనే ఉండాడన్న వాడు, ప్లంబర్న వాడు, పిలుచుకొని పోయి పని ఇచ్చినోడునా నేను. ఇలా వెన్నుపూటు కాదన్న, ಗುಂಡು ಪೂಟೆ వేసేసాడన్న ಅಂತ ಹೇಳ್ತೇನೆ. ಆ ಮನುಷ್ಯ ಕಣ್ಣಲ್ಲಿ ನೀರು ಹಾಕೊಂಡು ಏನ್ ಮಾಡ್ತೀರಿ ನೋಡಿ. ಅನ್ನ ಇಟ್ಟಿದ್ದಕ್ಕೆ ನಿಮ್ಮ ಅನ್ನ ಕಸಿಲಿಕ್ಕೆ ಕಾಯ್ತಿದ್ದಾರೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೊಟ್ಟೆ ತುಂಬಾ ಅನ್ನ ತಿನ್ನಿ. ಅನ್ನ ಕೊಡೋ ಮಾತು ಆಮೇಲೆ, ನೀವು ಫಸ್ಟು ಹೊಟ್ಟೆ ತುಂಬಾ ಅನ್ನ ತಿನ್ನಿ. ನೀವು ಬೆಳಕಾಗಿರಿ. ಅದಕ್ಕೆ ಹೇಳಿದ್ದು, ನಿಮ್ಮನ್ನ ಕತ್ತಲಿಗೆ ದೂಡಲು ಕಾಯ್ತಿದ್ದಾರೆ.
ಇಟ್ ವಾಸ್ ವೆಯ್ಟಿಂಗ್ ಗೇಮ್. ಅವ್ರು ಕ್ಯೂನಲ್ಲಿ ನಿಂತ್ಕೊಬಿಟ್ಟಿದ್ದಾರೆ ನಿಮ್ಮನ್ನ. ನೆನ್ಪಿಟ್ಕೊಳ್ಳಿ, ನೀವು ಒಂದು ಚೂರು ಬೆಳಕು ನಿಮಗಿದೆ, ಕಾಯ್ತಿರ್ತಾನೆ ಅವನು. ಎಲ್ಲಿಂದಲೂ ನಿಮ್ಮ ಬಗ್ಗೆ ಅಪಪ್ರಚಾರ, ಕೆಟ್ಟದಾಗಿ. ಇನ್ನೊಂದು, ನಿಮ್ಮ ಮನೆತನ, ನೀವು ಅವನಿಗೇನು ಮಾಡೇ ಇರಲ್ಲ. ಅವನ್ ದುಡ್ಡು ತಿಂದಿಲ್ಲ, ಅವನ ಕುಟುಂಬದ ಸುದ್ದಿಗೆ ಹೋಗಿಲ್ಲ, ಅವನಿಗೂ ನಿಮ್ಗೂ ಪರಿಚಯನೇ ಇಲ್ಲ. ತಗೋ, ನಿಮ್ಮ ಬಗ್ಗೆ ಅಪಪ್ರಚಾರ, ನಿಮ್ಮ ಬಗ್ಗೆ ಕತ್ತಲಿಗೆ ದೂಡಲು, ನಿಮ್ಮ ಬಗ್ಗೆ ಎಲ್ಲದ್ದು. ಇದೇ ರೀತಿ ಒಂದು ನನಗೆ ಈಗಲೂ ನೆನಪಿದೆ, ಒಂದು 4-5 ವರ್ಷದ ಹಿಂದ್ಗಡೆ, ಈಗಲೂ ಆ ವಿಡಿಯೋ ಓಡಾಡ್ತಿರ್ಬೋದು. ನಮ್ಮ ಬಗ್ಗೆ, ನಮ್ಮ ಸಂಸ್ಥೆ ಬಗ್ಗೆ ಶಂಕರ್ ಗುರುಜಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಟ್ಟು ಯಾರೋ ಯಂತ್ರ ಅದು ಇದು ಅಂತ ಆ ಕಡೆ ಅವರು ಬೈತಿದ್ದಾರೆ. ಆಗೋಳಿ, ಶಂಕರ್ ಗುರುಜಿ ಅಂತ ನಮ್ಮ ಸಂಸ್ಥೆಯಿಂದ ಫೋನ್ ಮಾಡೋದೇ ಇಲ್ಲ ನಾವು. ನಮಗೆ ಫೋನ್ ಮಾಡಿದರೆ ಮಿಸ್ ಕಾಲ್ ಇದ್ರೆ ಫೋನ್ ಮಾಡ್ತೀವಿ, ಏನು ಬೇಕಿತ್ತು ಅಂತ. ಗುರುಜಿಯವ್ರ ಅಪಾಯಿಂಟ್ಮೆಂಟ್ ಅಷ್ಟೇ. ನಾವು ಆ ರೀತಿ ಕರೆ ಮಾಡಿ ಯಂತ್ರ ಮಾಡೋದಾಗ್ಲಿ. ಒಂದು ಮೇಡಮ್ ಈಗಲೂ ನಾನು ನೆನೆಸ್ಕೋತೇನೆ, ಆ ಮೇಡಮ್ ತುಂಬ ದೂರದಿಂದ, ಗುರುಗಳೇ ನಮಗೂ ಈ ಥರ ಕರೆ ಬಂದಿತ್ತಂತ. ಅವತ್ತು ಆ ಪೋಸ್ಟನ್ನು ಹಾಕಿದ್ದು ನಾವು ಸುಮಾರು ಒಂದು 6 ವರ್ಷದ ಹಿಂದುಗಡೆ ನಮ್ಮ ಕಾರ್ಯಕ್ರಮದಲ್ಲೇ, ನಮಾಮಿ ಶಂಕರದ ಪೇಜಲ್ಲೇ ಇದೆ. ಫಸ್ಟು ಅದು ಬರುತ್ತೆ ನೋಡಿ, ನಮ್ಮ ಸಂಸ್ಥೆಯಿಂದ ನಾವು ಯಾರಿಗೂ ಕರೆ ಮಾಡಿ ಈ ಯಂತ್ರ ಹಾಕೋಬಿಟ್ರೆ ಹಿಂಗಾಗ್ಬಿಡುತ್ತೆ, ಆ ಯಂತ್ರ ಇಟ್ಕೊಂಡ್ರೆ ಹಿಂಗಾಗ್ಬಿಡುತ್ತೆ, ಹಾಗಾದರೆ ನಾನು ನಿಮ್ಮನ್ನು ರಾತ್ರೋರಾತ್ರಿ ಅಂಬಾನಿ ಮಾಡಬೇಕು, ಅದಾನಿ ಮಾಡಬೇಕು, CM ಮಾಡಬೇಕು ನಾನು. ಅದಾಗೋವರೆಗೂ ಯಾರಿಂದಲೂ, ಅದು ಇಷ್ಟಪಟ್ಟರೆ ಮಾತ್ರ. ನಮಗಂತ ದರ್ದು ಇಲ್ಲ, ಅವಶ್ಯಕತೆ ಇಲ್ಲ. ಹಾಗಿದ್ದರೆ ಈ 30-32 ವರ್ಷ ಇಲ್ಲಿ ಕುಳಿತುಕೊಂಡು ಈ ರೀತಿ ಪ್ರವಚನ, ಜ್ಯೋತಿಷ್ಯ, ಮಾರ್ಗದರ್ಶನ ಖಂಡಿತ ಇಲ್ಲ, ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಮಕ್ಕಳೇ. ಯಾರೋ ಆ ವಿಡಿಯೋ ತುಂಬ ಒಂದು ಅದ್ಭುತವಾದಂಥ ಒಂದು ವಿದ್ಯಾವಂತರು, ಸಂಸ್ಕಾರವಂತರು ಬೈತಿದ್ದಾರೆ. ಏನ್ರಿ ನಿಮ್ಗೆ ಮಾಡೋಕೆ ಬೇರೆ ಕೆಲಸ ಇಲ್ವಾ ಅಂತ. ತಗೊಳ್ಳಿ, ರವಿಶಂಕರ್ ಗುರುಜಿ ಅಂತೆ. ಸರಿ, ನನ್ನ ಲೀಗಲ್ ಟೀಮಿಗೆ ಮಾತಾಡಿದೆ. ಅವಾಗ ತುಂಬ ಅದ್ಭುತವಾಗಿ ಇದೇ ಮಾತನ್ನು ಹೇಳಿದ್ರು ನಮ್ಮ ವಕೀಲ್ ಸಾಬ್, ಮಂಜುನಾಥ್ ಸರ್. ನಿಜವಾಗ್ಲು ದೊರೆ ಅವರು ನಮಗೆ, ಅನ್ನಪ್ರಭು, ನೆರಳು, ವಿದ್ಯಾಪ್ರಭು. ನೋಡಿ, ನಮಗೆ ಮಾರ್ಗದರ್ಶನ ಮಾಡಿದವರನ್ನ ಮರೆಯಬಾರದು. ಗುರುಗಳೇ, ನೀವು ಆನೆ, ಬೊಗಳೋ ನಾಯಿಗಳು 100. ನೀವು ಯಾರು ಅಂತ ನಮಗೆ ಗೊತ್ತಿದೆ, ಜನಕ್ಕೆ ಗೊತ್ತಿದೆ. ಇದೆಲ್ಲ ಈ ಥರದ್ದು ಎಷ್ಟು ಬಿಟ್ಬಿಡಿ ಗುರುಗಳೇ. ಅದು ಏನೋ ಅವನು ಇನ್ನೊಂದು ವಿಡಿಯೋ ತೆಗಿತಾನೆ, ಇನ್ನೊಂದು ಚಾನಲ್ ಮಾಡ್ತಾನೆ, ಅದನ್ನು ಬಿಟ್ಬಿಡಿ ಅಂತ. ಸೊ ಇಟ್ ಈಸ್ ಗೋಯಿಂಗ್ ಆನ್. ಈಗಲೂ ಯಾವಾಗಲೂ ಎಲ್ಲೋ ನನ್ನ ಸ್ನೇಹಿತರು ಅದನ್ನು ಕಳಿಸಿದ್ರೆ ನಗ್ತಿರ್ತೀನಿ. ಈ ಥರದ್ದು ಎಷ್ಟೋ ನಡೆದಿದೆ, ನಾವು ಮಾಡೋಲ್ಲ. ಸೊ ನೀವು ಒಂದು ಚೂರು ಬೆಳಕಾಗಿ ಮಕ್ಕಳೇ, ನಿಮ್ಮನ್ನ ಕತ್ತಲೆಗೆ ದೂಡಲು ಅವ್ನು ಯಾರು ನಿಮ್ಮ ಪರಿಚಯನೇ ಇಲ್ಲ. ಸ್ಮಾರ್ಟರ್ ಪರ್ಸನ್ ಇಸ್ ರೆಕಾರ್ಡೆಡ್. ಆ ಥರದ್ದು ಒಂದು ಫೋನ್ ಮಾಡಿದ್ದಾರೆ ಯಾರೋ. ಈ ಥರ ನನ್ನ ಹೆಸರಲ್ಲಿ 1000 ಮಂದಿ ಶಿಷ್ಯಂದ್ರಗಳಿದ್ದಾರೆ ಅಂತ ಒಂದು ಮಾತು ನನ್ನ ಹೆಸರು ಹೇಳ್ಕೊಂಡು, ಇರ್ಲಿ ಬಿಡಪ್ಪ ಅಂತ ಹೇಳ್ತಿರ್ತಾನೆ. ಹೋಗ್ಲಿ ಬಿಡು, ಆಗಲಿ ಬಿಡು, ಚೆನ್ನಾಗಿರ್ಲಿ ಅಂತಾನೆ. ಅವನಿಗೆ ನನ್ನ ಹೆಸರಲ್ಲಿ ಅನ್ನ ತಿನ್ನೋ ಯೋಗ ತಾಯಿ ವಾಗ್ದೇವಿ ಕೊಟ್ಟಿದ್ದೀಯ, ಆಗಲಿ ಅಂತಾನೆ. ಫಲಂ ಪುಣ್ಯ ದರ್ಶನಂ, ನನಗೆ ಎಷ್ಟು ಪ್ರಾಪ್ತಿಯೋ ಅಷ್ಟೇ, ಅವನಿಗೆ ಎಷ್ಟು ಪ್ರಾಪ್ತಿಯೋ ಹೋಗ್ಲಿ, ಅದರಲ್ಲಿಂದಾದರೂ ಕೆಟ್ಟದ್ದು ಮಾಡದೆ ಒಂದು ಒಳ್ಳೇದು ಮಾಡ್ತಿದ್ದಾನೆ, ಆಗಲಿ ಅಂತ. ಗುರುಗಳೇ, ನಿಮ್ಗೆ ಗೊತ್ತಿದೆಯಾ, ಹುಬ್ಳಿನಲ್ಲಿ ಈ ಗುರುಗಳು ಭೇಟಿ ಮಾಡಿದ್ವಿ, ಇವ್ರು ನಿಮ್ಮ ಶಿಷ್ಯರಂತೆ. ಹೌದಾ? ಸರಿ, ಆಗಲಿ ಬಿಡಪ್ಪ. ನನಗೆ ಯಾವ ಶಿಷ್ಯರೂ ಇಲ್ಲ, ಹೇಳ್ಕೊತಿದ್ದಾರೆ. ಗುರುಗಳೇ, ನಾವು ಗುಲ್ಬರ್ಗ ಹೋಗಿದ್ವಿ, ಸರಿ. ರಾಯಚೂರು ಹೋಗಿದ್ವಿ, ಸರಿ. ಎಲ್ಲೆಲ್ಲಿಂದಲೋ, ಬೆಂಗಳೂರಲ್ಲೇ ಒಂದು 10 ಶಿಷ್ಯರುಗಳಿದ್ದಾರೆ ಅಂತಕ್ಕಂಥದ್ದು. ಈ ರೀತಿ ಹೆಸರಿನಲ್ಲಿ ಯಂತ್ರಗಳು, ಇನ್ನೊಂದು ಅಂತಕ್ಕಂಥದ್ದು. ಇರ್ಲಿ ಬಿಡಪ್ಪ, ಇರ್ಲಿ ಬಿಡಪ್ಪ, ಪರವಾಗಿಲ್ಲ. ಎಷ್ಟು ಜನಗಳ ಮೇಲೆ ದಂಡಯಾತ್ರೆ ಹೋಗ್ಲಿಕ್ಕಾಗುತ್ತೆ? ಎಷ್ಟು ಜನದ ಮೇಲೆ ಕೇಸ್ ಆಗ್ತವೆ? ನಮ್ಗೆ ಬೇರೆ ಮಾಡೋಕ್ ಕೆಲಸನೇ ಇಲ್ವಾ? ಯಾರೋ ಒಂದು ಮರಕ್ಕೆ ಮೀರಿದ ಒಂದು ಮರ ಇರುತ್ತೆ, ಅವತ್ತು ನೋಡ್ಕೊಳ್ಳುತ್ತೆ. ಗೊತ್ತಿದೆ, ತುಂಬ ದೊಡ್ಡವ್ರಿಗೆ ಗೊತ್ತಿದೆ. ನಾವು ನಮ್ಮ ಸಂಸ್ಥೆ ನಾವೇನು ಮಾಡ್ತಿದ್ದೇವೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ. ಆತ್ಮತೃಪ್ತಿಯಿಂದ ಎದ್ದು ಬಿಟ್ಟಿದ್ದೇನೆ, ತುಂಬ ತೀರಾ ತಲೆ ಕೆಡಿಸ್ಕೊಳಕ್ ಹೋಗ್ತಿಲ್ಲ. ಸೊ ನಿಮಗೆ ಒಂಚೂರು ಬೆಳಕಾಗಿರ್ಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಈ ಕತ್ತಲಿನ ಬಗ್ಗೆ ಯೋಚನೆ ಮಾಡಬೇಡಿ, ಯಾಕಂದ್ರೆ ನಿಮಗೆ ನಿಮ್ಮನ್ನ ಕತ್ತಲಿಗೆ ದೂಡಲು ಕಾಯುತ್ತಿದ್ದಾರೆ. ಸೊ ಅದರಿಂದ ನೀವು ಬೆಳಕಾಗಿರಿ, ಯಾವಾಗಲೂ ಬೆಳಕಾಗಿರಿ. ನೀವು ನಿಮ್ಮ ಗೆಲುವಿಗೋಸ್ಕರ ಬದುಕಬೇಕು, ನೆನಪಿಟ್ಟುಕೊಳ್ಳಿ ಮಕ್ಕಳೇ. ನಿಮ್ಮ ಗೆಲುವು ನಿಮ್ಮದೇ ಗೆಲುವು, ಅದು ನಿಮ್ಮದೇ. ಅದೊಂದು ಪುಟ್ಟ ಕ್ಲರಿಕಲ್ ಜಾಬೇ ಇರ್ಬೋದು, ಬಿಡಬೇಡಿ, ಯಾರಿಗೂ ಹೇಳ್ಬೇಡಿ. ನೆನಪಿಟ್ಟುಕೊಳ್ಳಿ, ಗೆಲ್ಲುವುದರ ಬಗ್ಗೆ ಗೆದ್ದ ಮೇಲೆಯೂ ಹೇಳ್ಬೇಡಿ. ಗೆದ್ದ ಮೇಲೆಯೂ ನಮ್ಮ ಗುರುಗಳು
ಅವ್ರು ಏನು ಅನ್ನೋದು ನನಗೆ ಗೊತ್ತಿದೆ. ಅವರ ಮುಖೇನ ನಾನು ಎಂತೆಂಥವರನ್ನ ಭೇಟಿಯಾಗಿದ್ದೇನೆ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೆ ಆಗಾಗ ಹೇಳ್ತಿರ್ತೇನೆ ನಾನು, ಹಮ್ ಗಲ್ಲಿ ಪೇ ನಹಿ ಹಮ್ ದಿಲ್ಲಿ ಪೇ ಭಿ ನಹಿ ಉಸ್ಕೋ ಪಾರ್ ಕರ್ ಚುಕೆ. ಕಹಾ ತಕ್ ಪಾರ್ ಕರ್ ಚುಕೆ? ನನ್ನ ಗುರುಗಳು ಗೊತ್ತಿದೆ, ನನ್ನ ವಾಗ್ದೇವಿಗೆ ಗೊತ್ತಿದೆ. ಕರ್ಕೊಂಡು ಹೋದವ್ರು ಅವರೇ ಅಲ್ವಾ, ದಾರಿ ಇಟ್ಟವ್ರು ಅವರೇ ಅಲ್ವಾ, ಆ ದಾರಿಲಿ ನಾನು ಹೋಗ್ತಿದ್ದೇನೆ ಅಷ್ಟೇ. ಅವ್ರು ಹೇಳ್ಕೊಟ್ಟು ಮಾತು ನೆನ್ಪಿಟ್ಕೋ, ನೀನು ಯಾರು ಅನ್ನೋದು ನಿನ್ನ ಕೆಲಸ ಹೇಳ್ಬೇಕೆ ವಿನಃ ನೀನು ಹಾಗೆ ಹೇಳ್ಕೋಬಾರ್ದು. ನೀನು ಮಾಡ್ತಿರೋದು ಹೇಳ್ಬೇಡ. ಅರ್ಧ ಮೊದಲೇ ಸೋತೋದೆ, ನೀನೇನು ಮಾಡ್ತಿದ್ದೀಯ ಅಂತ ಲೋಕಕ್ಕೆ ಗೊತ್ತಾಯ್ತು, ಶತ್ರುಗಳ ಉತ್ಪತ್ತಿ ಶುರುವಾಗ್ಬಿಟ್ಟಿದೆ ಅನ್ನತಕ್ಕಂಥದ್ದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ನಿಮ್ಮ ಗೆಲುವಿಗೋಸ್ಕರವೇ ಬದುಕಬೇಕು. ವಾಟ್ ಎವರ್ ಇಟ್ ಈಸ್ ಕಾಸ್ಟಸ್, ವಾಟ್ ಎವರ್. ಆ ಗೆಲುವು ಅದು ಏನಾದರೂ ಇರ್ಬೋದು. ಯಾಕೆಂದ್ರೆ ನಮ್ಮ ಸೋಲನ್ನ ಕಾಣಲು ಲಕ್ಷಾಂತರ ಕಣ್ಣುಗಳು ಕಾಯುತ್ತಿದ್ದಾರೆ. ನಮ್ಮ ಸೋಲನ್ನ, ಅವ್ರಿಗೆ ನಮ್ಮ ಗೆಲುವು ಕಾಣೋದಕ್ಕೆ ಚಪ್ಪಾಳೆ ತೊಟ್ಟ ಖಂಡಿತ ಇಷ್ಟ ಇಲ್ಲ. ನೆನ್ಪಿಟ್ಕೊಳ್ಳಿ, ಖಂಡಿತ ಇಷ್ಟ ಇಲ್ಲ. ಇವನ್ ಗೆದ್ಬಿಟ್ನಾ, ಎಡಗೈಯಿಂದ ಮಾಡಿದ್ದು ಬಲಗೈಗೂ ಗೊತ್ತಾಗಬಾರ್ದು ಚೈತನ್ಯ ಅಂತ ನನ್ನ ಗುರುಗಳು ಹೇಳ್ಕೊಟ್ಟಿರೋದು. ಎಡಗೈಯಲ್ಲಿ ಇದು ನೀವು ಸದಾ ನೆನ್ಪಿಟ್ಕೊಳ್ಳಿ. ವಾಟ್ ಎವರ್ ನೀವೊಂದು ಎಕ್ಸಾಮ್ ತಗೊಂಡಿದ್ದೀರಿ, ಕಾಂಪಿಟೇಟಿವ್ ಎಕ್ಸಾಮ್, ಹೇಳ್ಬೇಡಿ. ಟ್ರೈ ಮಾಡ್ತಿದ್ದೀರಿ, ಹೇಳ್ಬೇಡಿ. ಒಂದು ನೀಟ್ ಎಕ್ಸಾಮ್ ಇರ್ಬೋದು, CET ಇರ್ಬೋದು, JEE ಇರ್ಬೋದು, CAT ಎಕ್ಸಾಮ್ ಇರ್ಬೋದು, ವಾಟ್ ಎವರ್ ಹೇಳಲೇಬೇಡಿ. ಈವನ್ ನಿಮ್ಮ ತಂದೆ ತಾಯಿಗೂ ಹೇಳ್ಬೇಡಿ. ಕ್ರ್ಯಾಕ್ ಮಾಡಿ ಸೆಲೆಕ್ಷನ್ ಆಗಿ ಆದಮೇಲೆ ಪೋಸ್ಟ್ ತಗೊಳ್ಳಿ, ಬಂದು ನಿಮ್ಮ ತಂದೆ ತಾಯಿಗೆ ಮಾತ್ರ ಹೇಳಿ, ನಿಮ್ಮ ಧರ್ಮಪತ್ನಿಗೆ ಹೇಳಿ, ನಿಮ್ಮ ಯಜಮಾನರಿಗೆ ಹೇಳಿ, ನಿಮ್ಮ ತಂದೆ ತಾಯಿಗೆ ಹೇಳಿ, ನಿಮ್ಮ ಮಕ್ಕಳಿಗೆ ಹೇಳಿ. ಆಗೋವರೆಗೂ ನಿಮ್ಮ ಕಾರ್ಯದ ಬಗ್ಗೆ ಕೆಮ್ಮಲಿಕ್ಕೂ ಹೋಗ್ಬೇಡಿ. ದ ಪಾಯ್ಸನಸ್ ಪೀಪಲ್ ಆರ್ ಸರೌಂಡೆಡ್. दुश्मन कहाँ है बेटा? कहीं और नहीं है, तुम्हारे बगल में ही है. ಪಕ್ಕದಲ್ಲೇ ಕೂತಿದ್ದಾನೆ, ನಿಮ್ಮ ತಟ್ಟೆಲೆ ಅನ್ನ ತಿಂದಿದ್ದಾನೆ, ಹೋಗಲ್ಲಿ ಕಕ್ ಬಿಡ್ತಾನೆ, ಹಾಕ್ಕೊಡ್ತಾನೆ. ಈ ಕಲಿಯುಗಕ್ಕೆ ಇಲ್ಲೇ ಇದ್ದಾರೆ. ತಿಂದು ಮರುಕ್ಷಣ ಅವನೇನಾಗ್ತಾನೆ ಅಂತ ಗೊತ್ತಿಲ್ಲ, ಯಾವ ತರ ಬದಲಾಗ್ತಾನೆ, ಎಷ್ಟು ದೊಡ್ಡ ವಿಷ ಕಕ್ತಾನೆ ಅಂತ ಗೊತ್ತಾಗಲ್ಲ. ನಾನು ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಯಾರೋ ಹೇಳಿದ್ದು ಚೇಳು ವಿಷ, ಹಾವು ವಿಷ ಅಂತ. ಇವನು ಸದಾ ವಿಷವೇ. ನೀವಿಲ್ಲ ಅಂತ ನೋಡಿ, ನೀವು ಇಲ್ಲ ಅಂತ ಒಂದು ಬಾರಿ ಹೇಳಿ ನೋಡಿ. ಆಗೋಲ್ಲ ಅಂತ ಹೇಳಿ, ಇಲ್ಲ ಕೊಟ್ಟಿರೋ ದುಡ್ಡನ್ನ ಕೇಳಿ ನೋಡಿ, ಮಾಡಿರೋ ಸಹಾಯಕ್ಕೆ ನೀವು ಕಷ್ಟ ಕಾಲದಲ್ಲಿ ಒಂದು ಸಹಾಯ ಕೇಳಿ ನೋಡಿ. ಮನುಷ್ಯ ಬದಲಾಗಿ ಬಿಡುತ್ತಾನೆ. ನಿಮ್ಮ ಸೋಲಿಗೋಸ್ಕರ ಕಾಯುತ್ತಿದ್ದಾರೆ. ಡೋಂಟ್ ಎವರ್ ಸೇ ಏನೋ ಒಂದು ಲೀಸ್ಗೆ ಹಾಕೊಂಡಿದ್ದಾನೆ ಅಂತೇಳಿ ಮನೇನ. ನಾನು ಆಗಾಗ ಕೆಲವ್ರಿಗೆ ಹೇಳ್ತಿರ್ತೇನೆ, ಯಾರೇ ಹೇಳಿದ್ದು ನಿಮ್ಗೆ ನಿಮ್ಮ ಏರಿಯಾನಲ್ಲಿ ಮನೆ ಯಾಕ್ರಿ ಕಟ್ಟಿದ್ರೆ ಮುಳುಗುದ್ರಿ ಅಂತ. ಮನೆಯ ಗೃಹ ಪ್ರವೇಶದ ದಿನವೇ ಅಸಂಭವಗಳು ನಡೆದಿದ್ದಾವೆ. ಏನ್ರಿ ಬುದ್ಧಿಗಿದ್ದಿ ಇದೆಯಾ, ಯಾಕ್ರಿ ಗಾಡಿ ತಗೊಬಂದು ಮನೆ ಮುಂದ್ಗಡೆ ನಿಲ್ಸಿದ್ರಿ ಅಂತ ಹೇಳಿದ್ದಾನೆ. ಅವ್ರ ಜಾತಕದಲ್ಲಿ ಆ ಥರದ್ದು ಒಂದು ದೋಷ. ಅಯ್ಯೋ ರಾಮಚಂದ್ರ ರಗಡಿ ಬಿಡುತ್ತಾನೆ. ನೀವು ನಂಬಲ್ಲ, 3 ವಾರಕ್ಕೆ ಆಕ್ಸಿಡೆಂಟು, ಮುಖ ಮೂತಿ ಜಜ್ಜಿಸ್ಕೊಂಡು ಬ್ಯಾಂಡೇಜ್ಗಳು ಹಾಕೊಂಡು ಓಡ್ ಬಂದಿದ್ರು. ಗುರುಗಳು ನೀವು ಹೇಳಿದ್ರೆ ನಿಜ, ನಾವು ನೋಡ್ಕೊಳ್ಳಿಲ್ಲ, ಹಿಂಗಾಗಿತ್ತು, ಮುಚ್ಚಿಟ್ಟಿದ್ದೆ. ನಿಮ್ಮ ಗೆಲುವು ನಿಮಗೋಸ್ಕರವೇ ಇರಬೇಕು. ಯಾರಿಗೋಸ್ಕರ ಯಾಕ್ರಿ ತೋರ್ಸ್ಕೊಳಕ್ ಹೋಗ್ತೀರಾ? ನನ್ನ ಹತ್ರ ಕಾರ್ ಇದೆ, ನನ್ನ ಮದುವೆ ಆದೆ, ನಾನು ನೋಡಿದ್ದೇನೆ. ತುಂಬ ಚಂದದ ಕುಟುಂಬ, ಕಷ್ಟಪಟ್ಟು ಒಂದು ಬದುಕು ಮದುವೆ ಅಂತ ಕಟ್ಟಿದ್ರೆ ಅಲ್ಲಿ ಧ್ವಂಸ ಆಗಿರೋದು ನೋಡಿದ್ದೇನೆ. ಸಂಸಾರಗಳು, ಅನುಬಂಧಗಳು ಬಡ್ದೋಗಿರೋದು ನಾನು ನೋಡಿದ್ದೇನೆ. ಎಚ್ಚರಿಕೆ, ನೀವು ನಿಮಗೋಸ್ಕರ ಬದುಕಬೇಕು ಮಕ್ಕಳು. ಯಾರಿಗೋಸ್ಕರನೂ ಬದುಕಬೇಡಿ, ನಿಮಗೋಸ್ಕರ, ನಿಮ್ಮ ಅಹಂಗೋಸ್ಕರ. ಎದ್ದೇಳಿ, ನಿಮ್ಮ ಅಹಂ ಬೇಕು. ಅದು ವಾಟ್ ಎವರ್. ನೀವು 10 ರೂಪಾಯಿ ಸಂಪಾದಿಸ್ತಿರ್ಬೋದು, 10 ಲಕ್ಷ ಸಂಪಾದಿಸ್ತಿರ್ಬೋದು, ಅದು ನಿಮ್ಮದೇ. ಕಂಡವ್ರದ್ದು ನೀವು ತಗೊಂಡಿಲ್ಲ. ಸೊ ಅದರಿಂದ ಕಂಡವ್ರಿಗೆ ಹೇಳೋದು ಬೇಡ, ತೋರಿಸೋದು ಬೇಡ. ಗೊತ್ತಾಗಬಾರದು ನೀವು ಯಾರು ಅಂತ. ಯಾಕಂದ್ರೆ ಇವತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್ ಅದೊಂದು ಮಾಯೆ ತುಂಬ್ಕೊಬಿಟ್ಟಿದೆ ನಿಮಗೆ. ನನ್ನ ಫೇಸ್ಬುಕ್ಕಲ್ಲಿದ್ದರೆ ಮಾತ್ರ, ನನ್ನ ಟ್ವಿಟರಲ್ಲಿದ್ದರೆ ಮಾತ್ರ ಐ ಆಮ್ ದಿಸ್, ಐ ಆಮ್ ದಾಟ್. ಫಸ್ಟು ಅದನ್ನು ಆ ಭಾವದಿಂದ ಹೊರಗಡೆ ಬರುವಂಥ ಪ್ರಯತ್ನ ಮಾಡಿ, ದಯಮಾಡಿ ಹೇಳ್ತಿದ್ದೇನೆ. ಮೊದಲು ಬದಲಾಗಿ ಈ ಬದುಕು ನಿಮಗಾಗಿ ಭಗವಂತ ಕೊಟ್ಟಿರ್ತಾರೆ. ಅವನ ಹತ್ರ ಒಪ್ಸಿ, ಅಯ್ಯೋ ನಾನು ಇದು ತಗೊಂಡೆ. ನನ್ನ ಭಗವಂತ ಯಾರು ಗೊತ್ತಾ? ನಮ್ಮ ಅವ್ವನೇ.
ಅಪ್ಪ ಸ್ವಲ್ಪ ಬಿಗು. ಮನಸ್ಸು ಬಿಚ್ಚಿ ಮಾತಾಡೋದು ಅಪ್ಪನ ಹತ್ರ ತುಂಬ ಕಷ್ಟ. ಇಲ್ಲ, ಆಗ್ತಿರ್ಲಿಲ್ಲ. ಅವತ್ತು ಇವತ್ತಿಗೂ ಇನ್ನೆಂದಿಗೂ ಆಗೋಲ್ಲ ಬಿಡಿ, ಆಗದ ಮಾತು. ಆದರೆ ಅವ್ವ ಹತ್ರ ಅಮ್ಮನಿಗಿಂತ ಬಂಧು ಇಲ್ಲ ಅಂತ ಹೇಳ್ತೀನಲ್ವಾ. ಎವ್ರಿಥಿಂಗ್ ಅಮ್ಮ ಹಿಂಗೆ ಮಾಡ್ತಿದ್ದಾನೆ, ಅಮ್ಮ ಅದು ಮಾಡೋಕೆ ಹೋಗ್ತಿದ್ದಾನೆ, ಹುಷಾರಪ್ಪ, ಹುಷಾರು ಕಣ, ಹೀಗೆ ಮಾಡ್ಕೊಳ್ಳು, ಹೀಗೆ ನೋಡ್ಕೊಳ್ಳು. ನಾನು ಅದನ್ನು ಹೇಳ್ತಿದ್ದೇನೆ, ಅಮ್ಮ ನನ್ನ ಧರ್ಮ ಎಷ್ಟಿದೆಯೋ ಅಷ್ಟು ಉಳಿಸುತ್ತೆ, ಸುಮ್ಮನಿರ್ಮ, ಯಾಕೆ ಕೆಟ್ಟದೆಯೋ, ಇರ್ಲಪ್ಪ, ಇರ್ಲಿ ಕಣೋ. ಅಮ್ಮ ನನ್ನ ನ್ಯಾಯ ಎಷ್ಟಿದೆಯೋ, ನಾನು ಎಷ್ಟು ಮಾಡಿದ್ರು ಏನು ಮಾಡಿದ್ರು ನನ್ನ ಕೈಲಿ ಇಷ್ಟೇ ಉಳಿಬೇಕು ಅಂತ ಮೊದಲೇ ಬರೆದು ಬಿಟ್ಟಿದ್ದಾನಮ್ಮ ಅವನ ಲೆಕ್ಕಪತ್ರ. ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಅಂತ ಬರೆದು ಬಿಟ್ಟಿದ್ದಾನೆ. ಅದು ಒಂದು ಅಂಗುಲ ನೋಡಿ, ನಾವು ಭೂಮಿ ಭೂಮಿ ಅಂತೀವಿ. ಈ ಭೂಮಿಯ ಒಂದು ಅಂಗುಲ ನಾವು ಜಾಸ್ತಿ ಮಾಡೋಕ್ಕಾಗೋಲ್ಲ. ಒಂದು ಹಿಡಿ ಮಣ್ಣು ನಾವು ಚಕ್ರವರ್ತಿ ಇರಬಹುದು, ಅವನು ಅಲೆಕ್ಸಾಂಡರ್ ದ ಗ್ರೇಟ್ ಇರ್ಬೋದು, ನೆಪೋಲಿಯನ್ ದ ಗ್ರೇಟ್ ಇರ್ಬೋದು, ಅಶೋಕ ಚಕ್ರವರ್ತಿ ಇರಬಹುದು, ಗೌತಮಿ ಶಾತಕರ್ಣಿ ಇರ್ಬೋದು, ರಾಜರಾಜ ಚೋಳ ಇರ್ಬೋದು. ಒಂದು ಹಿಡಿ ಮಣ್ಣು ಜಾಸ್ತಿ ಮಾಡ್ಲಿಕ್ಕಾಗಲಿಲ್ಲ, ಒಂದು ಹಿಡಿ ಮಣ್ಣು ಕಡಿಮೆ ಮಾಡಲು ಆಗುವುದಿಲ್ಲ. ಇದೇ ಸತ್ಯ. ಯಾರಿಗೂ ನಾನು ಅದನ್ನ ಅವನಿಗೆ ಹೇಳ್ತಿದ್ದೆ, ಸುಮ್ಮನಿರವ. ಅವ್ವ ಗಾಬರಿ ಪಟ್ಕೊಂಡು ಬೇರೆ 1-2-3 ಮಾತು ಹೇಳೋರು. ನೀ ಗುಪ್ಪಿಟ್ಲು ಪೆಟ್ಕೋವಲ್ಲಪ್ಪ, ನೀನ್ ಇಡ್ತಿದ್ದಲೇ, ಸುಮ್ಮನಿರಮ್ಮ. ಯಾವ ಹಿಡ್ತ ಇಟ್ಕೊಂಡಿರೋ ನಾನೇ ಇಲ್ಲ ಅಂದ್ರೆ, ಆ ಹಿಡ್ತ ಹೇಳ್ಕೊಟ್ಟವಳು ಅವ್ವನೇ ಇಲ್ಲ. ಹಿಂಗ್ ವಾದ ಮಾಡ್ಕೋತಿದ್ದೆ, ಇಲ್ಲ ಅಂತೇನಲ್ಲ. ಆದ್ರೆ ಪ್ರತಿಯೊಂದು ಅವ್ವಯ್ಯನ ಹತ್ರ ಹೇಳ್ಕೊತಿದ್ದೆ. ಇವತ್ತು ಹೇಳ್ಕೊಳಕ್ ಭಗವಂತ ಅಷ್ಟೇ. ಅಲ್ಲೇ ಹೇಳ್ಕೊತೀನಿ, ಪಾಪ ಧರ್ಮಪತ್ನಿ ಗಾಬರಿ ಬಿದ್ದುಬಿಡ್ತಾಳೆ. ನನ್ನ ನೋವುಗಳಿರ್ಬೋದು, ಸಂಕಟ ಇರ್ಬೋದು, ಸೋಲುಗಳಿರ್ಬೋದು, ಅವಮಾನಗಳಿರ್ಬೋದು, ವಾಟ್ ಎವರ್. ಗೆಲುವನ್ನೆಲ್ಲ ನಾನು ಧರ್ಮಪತ್ನಿಗೆ ಹೇಳ್ತೀನಿ, ಸೋಲನ್ನು ಹೇಳೋದೇ ಇಲ್ಲ, ಸಂಕಟಗಳನ್ನು ಹೇಳೋದೇ ಇಲ್ಲ, ಬಾಧೆಗಳನ್ನ, ಒಂದು ಇಂಜೆಕ್ಷನ್ದು ಕೂಡ ಹೇಳೋದೇ ಇಲ್ಲ. ಅದಕ್ಕೆ ಆಕೆ ಮುಂದ್ಗಡೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳಲ್ಲ. ಆಕೆ ಕೈಲಿ ಒಂದು ಈ ಡಯಾಬಿಟಿಸ್ ಚೆಕ್ ಮಾಡ್ಕೊಳ್ಳೋ ಚುಚ್ಚಕ್ಕ ಅಮ್ಮ ಅನ್ಸುತ್ತೆ ನನಗೆ ಸೂಜಿ ಚುಚ್ಚೋದಂದ್ರೆ ಆಗಲ್ಲ. ಅರ್ಧ ಅದಕ್ಕೆ ಡಾಕ್ಟರ್ ಹತ್ರ ಹೋಗಲ್ಲ. ಡಾಕ್ಟರ್ ಸುಧೀಂದ್ರ ಏನ್ ಗುರುಜಿ ಮೀರೋ ಅಂತ ಹೇಳ್ತಿರ್ತಾರೆ, ನಗ್ತಿರ್ತೀನಿ ನಾನು. ಅದಕ್ಕೋಸ್ಕರ ಮಕ್ಕಳು ಹೇಳ್ತಿರ್ತಾನೆ, ಈ ಬದುಕು ನಿಮ್ಮದೇ, ನೀವು ಬದುಕಬೇಕು ನಿಮಗೋಸ್ಕರ. ಇನ್ಯಾರಿಗೋಸ್ಕರ ಬದುಕಬೇಡಿ, ಇನ್ಯಾರಿಗೂ ತೋರಿಸ್ಕೋಬೇಡಿ, ಇನ್ಯಾರಿಗೂ ಹೇಳ್ಬೇಡಿ. ಅದು ಬೊಗಸೆ, ಬುತ್ತಿ, ಭಗವಂತ ಹಾಕಿದಂಥ ಒಂದು ಆಶೀರ್ವಾದ ಅದು. ಹಾಗೆ ಅಂದ್ಕೊಂಡು ಬದುಕಿ. ಜಾಗ್ರತೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.